ನಮಸ್ಕಾರ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ, ರೇಡಿಯೇಷನ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಇವತ್ತು ನಾನು ನಿಮಗೆ ಥ್ರೋಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಥ್ರೋಟ್ ಕ್ಯಾನ್ಸರ್ ಅಂದರೆ ಮೆಡಿಕಲ್ ಟರ್ಮಲ್ಲಿ ಲ್ಯಾರಿಂಕ್ಸ್ ಅಥವಾ ಫೆರಿಂಜಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಸುಮಾರು ಜನಕ್ಕೆ ಯಾರು ಸ್ಮೋಕಿಂಗ್ ಮಾಡ್ತಾರೋ ಅಥವಾ ಟೊಬ್ಯಾಕೊ, ತಂಬಾಕು, ಸಿಗರೆಟ್ಟು, ಬೀಡಿ ಈ ಥರ ಹ್ಯಾಬಿಟ್ಸ್ ಇರೋರಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಥ್ರೋಟ್ ಕ್ಯಾನ್ಸರಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ, ಒಂದು ನುಂಗಬೇಕಾದ್ರೆ ಗಂಟ್ಲು ನೋವು ಇರುತ್ತೆ, ಎರಡನೇದು ಧ್ವನಿ ಬದಲಾವಣೆ ಆಗ್ಬೋದು. ಈ ಎರಡರಿಂದಾನು ಸಮಸ್ಯೆ ಆಗ್ಬೋದು. ಸೊ ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ತೀವಿ, ಹೇಗೆ ಅಂತ ಇವತ್ತು ಮಾಹಿತಿ ಕೊಡ್ತೀನಿ ನಿಮಗೆ. ಥ್ರೋಟ್ ಅಂದಾಗ ನಾವು ಯೂಶ್ವಲಿ ಎರಡು ಕೆಲಸ ಮಾಡುತ್ತೆ. ಒಂದು ಮಾತು, ನಾವು ಏನು ಮಾತಾಡ್ತೀವೋ ಆ ಗಾಳಿನ ತೊಗೊಂಡು ಅದನ್ನು ವರ್ಡ್ಸ್ ಆಗಿ ಕನ್ವರ್ಟ್ ಮಾಡೋ ಕೆಲಸ ಒಂದು ಥ್ರೋಟ್ಗೆ. ಎರಡನೇದು ನುಂಗೋದು, ಫುಡ್ಡನ್ನು ಕರೆಕ್ಟಾಗಿ ಲಂಗ್ಸಿಗೆ ಹೋಗ್ದೇ ಹೊಟ್ಟೆಗೆ ಕಳಿಸೋ ಕೆಲಸ ಥ್ರೋಟಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಕೂಡ ಸುಮಾರು ಜನಕ್ಕೆ ಕ್ಯಾನ್ಸರ್ ಬರುತ್ತೆ. ಅದೇ ನಾನು ಹೇಳ್ದಂಗೆ ಈ ಸಿಗರೆಟ್ ಸೇರೋರಿಗೆ, ಬೀಡಿ ಸೇರೋರಿಗೆ, ತಂಬಾಕು ಯೂಸ್ ಮಾಡೋದು, ಡ್ರಿಂಕ್ಸ್ ಹೆಚ್ಚಿಗೆ ಮಾಡಿದ್ರೆ ಈ ಥರ ಎಲ್ಲ ಹ್ಯಾಬಿಟ್ಸ್ ಇರೋರಿಗೆ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ, ಥ್ರೋಟಲ್ಲೇನೂ ಕೂಡ ಯೂಶ್ವಲಿ ವಾಯ್ಸು ಪ್ರಾಬ್ಲಮ್ ಇರೋರು ಮತ್ತು ಸ್ವಾಲೋಯಿಂಗ್ ಪ್ರಾಬ್ಲಮ್ ಎರಡನ್ನೂ ನಾವು ನೋಡ್ತೀವಿ. ಕೆಲವು ಜನಕ್ಕೆ ವಾಯ್ಸ್ ನಾರ್ಮಲ್ ಇರುತ್ತೆ, ಆದರೆ ಅವ್ರಿಗೆ ನುಂಗಬೇಕಾದ್ರೆ ತೊಂದರೆ ಆಗುತ್ತೆ. ಇನ್ನು ಕೆಲವು ಜನಕ್ಕೆ ನುಂಗಕ್ಕೇನು ತೊಂದರೆ ಇರಲ್ಲ, ಬಟ್ ಧ್ವನಿ ಬದಲಾವಣೆ ಆಗುತ್ತೆ. ಅಕ್ಕಪಕ್ಕ ಇರೋರು, ಮನೇಲಿರೋರು ಯೂಶ್ವಲಿ ಕೇಳ್ತಾರೆ, ಏನು ನಿಮ್ಮ ಧ್ವನಿ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಅಂತ. ಆ ಥರ ಇದ್ದಾಗ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ 3 ಟೈಪು ಟ್ರೀಟ್ಮೆಂಟ್ ಇರುತ್ತೆ. ಅದಕ್ಕೆ ಮುಂಚೆ ಈ ಥ್ರೋಟಲ್ಲಿ ಪ್ರಾಬ್ಲಮ್ ಬಂದಾಗ ಯೂಶ್ವಲಿ ENT ಡಾಕ್ಟರು ಅಥವಾ ಸರ್ಜನ್ನು ಈ ಥರ ಫಸ್ಟು ಚೆಕ್ ಮಾಡ್ತಾರೆ. ಅದು ಅರ್ಲಿ ಸ್ಟೇಜ್ ಇದ್ದರೆ ನಾನು ಹೇಳ್ದಂಗೆ ನಿಮಗೆ ನುಂಗಕ್ಕೆ ತೊಂದರೆ ಅಥವಾ ಧ್ವನಿ ಬದಲಾವಣೆ ಕಾಣಿಸ್ಕೋಬೋದು. ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜ್ ಹೋಯಿತು ಅಂದರೆ ಕತ್ತಲ್ಲಿ ಗಡ್ಡೆಗಳು ಕಾಣಿಸ್ಕೋಬೋದು. ಅದನ್ನು ಕೂಡ ಒಂದು ಸೈನ್. ಇನ್ನು ಕೆಲವು ಜನಕ್ಕೆ ಫಸ್ಟೇ ನುಂಗಕ್ಕೇನು ಪ್ರಾಬ್ಲಮ್ ಇರಲ್ಲ, ಧ್ವನಿ ಬದಲಾವಣೆ ಇರಲ್ಲ, ಆದರೆ ಕತ್ತಲ್ಲಿ ಗಡ್ಡೆ ಕಾಣಿಸ್ಕೊಳ್ಳುತ್ತೆ. ಆವಾಗ್ಲೂ ಅದು ಒಂದು ವಾರ್ನಿಂಗ್ ಸೈನ್ ಅಂತ. ಅದನ್ನು ಇಮಿಡಿಯೇಟಾಗಿ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು. ಒನ್ಸ್ ನಾವು ಈ ಥರ ನೋಡಿದಾಗ ಯೂಶ್ವಲಿ ಗಂಟ್ಲೊಳಗಡೆ ಕ್ಯಾಮ್ರಾ ಹಾಕಿ ನೋಡ್ತೀವಿ ಏನು ಪ್ರಾಬ್ಲಮ್ ಇದೆ ಅಂತ. ಅದನ್ನು ನಾವು ರಿಜಿಡ್ ಲ್ಯಾರಿಂಗೋಸ್ಕೋಪಿ, ಫ್ಲೆಕ್ಸಿಬಲ್ ಲ್ಯಾರಿಂಗೋಸ್ಕೋಪಿ, ವಿಡಿಯೋ ಲ್ಯಾರಿಂಗೋಸ್ಕೋಪಿ, ಹಾಪ್ಕಿನ್ಸ್ ಎಕ್ಸಾಮಿನೇಷನ್ ಈ ಥರ ಸುಮಾರು ಹೆಸರು ಕೊಡ್ತೀವಿ. ಬೇಸಿಕಲಿ ಏನು ಅಂದರೆ, ಕ್ಯಾಮ್ರಾ ಮೂಲಕ ಗಂಟ್ಲೊಳಗಡೆ ನೋಡ್ತೀವಿ ಏನು ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಕತ್ತನ್ನು ಕೂಡ ನೋಡ್ತೀವಿ, ಗಡ್ಡೆ ಏನಾದರೂ ಇದೆಯಾ, ಎಷ್ಟು ದೊಡ್ಡ ಗಡ್ಡೆ ಇದೆ, ಹುಣ್ಣಾಗಿದೆಯಾ, ಗಡ್ಡೆ ಆಗಿದೆಯಾ, ಈ ಥರ ನಾವು ಫಸ್ಟು ಪರೀಕ್ಷೆ ಮಾಡ್ತೀವಿ. ಮಾಡಿಬಿಟ್ಟು ಅಲ್ಲಿಂದ ಒಂದು ಸಣ್ಣ ತುಂಡು ತೆಗೆದ್ಬಿಟ್ಟು ಟೆಸ್ಟಿಗೆ ಕಳಿಸ್ತೀವಿ. ಅದರಲ್ಲಿ ಪಾಸಿಟಿವ್ ಅಂತ ಬಂತು ಅಂದರೆ ಅದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಆದಾಗ ಏನು ಟ್ರೀಟ್ಮೆಂಟ್ ಕೊಡ್ಬೋದು? ನಾವು ಯೂಶ್ವಲಿ ಒಂದು CT ಸ್ಕ್ಯಾನು ಅಥವಾ PET ಸ್ಕ್ಯಾನ್ ಮಾಡಿ ಎಷ್ಟು ಹರಡಿದೆ, ಕಾಯಿಲೆ ಬರೀ ಗಂಟ್ಲಲ್ಲೇ ಇದೆಯಾ ಅಥವಾ ಬೇರೆ ಕಡೆ ಹರಡಿದೆಯಾ, ಕತ್ತಲ್ಲಿ ಹರಡಿದೆಯಾ, ಮೈಯಲ್ಲಿ ಬೇರೆ ಕಡೆ ಹರಡಿದೆಯಾ ಅಂತ ನೋಡ್ತೀವಿ. ಸುಮಾರು ಜನಕ್ಕೆ ಇದು ಬೇರೆ ಕಡೆ ಹರಡಿರಲ್ಲ, ಬರೀ ಗಂಟ್ಲಲ್ಲಿ ಮತ್ತು ಕತ್ತಲ್ಲಿ ಮಾತ್ರ ಇರುತ್ತೆ. ಈ ಥರ ಇದ್ದಾಗ ವಾಸಿ ಮಾಡೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಯಾವ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್? ಅರ್ಲಿ ಸ್ಟೇಜ್ ಥ್ರೋಟ್ ಕ್ಯಾನ್ಸರ್ ಅಂದರೆ ಅರ್ಲಿ ಸ್ಟೇಜ್ ಲ್ಯಾರಿಂಜಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ನಮ್ಮ ಲ್ಯಾರಿಂಗ್ಸ್ ಅನ್ನೋದು ವಾಯ್ಸ್ ಬಾಕ್ಸು. ಆ ವಾಯ್ಸ್ ಬಾಕ್ಸು ಧ್ವನಿಪಟ್ಟಿ, ಅದರಲ್ಲಿ ಸಣ್ಣದಾಗೆ ಗಾಯ ಆಗಿದ್ರೆ ರೇಡಿಯೇಷನ್ ಮೂಲಕನೇ ನಾವು ಅದನ್ನು ವಾಸಿ ಮಾಡ್ಬೋದು. ಇದು ಏನು ಅಂದರೆ, ನಾವು ಆರ್ಗನ್ ಪ್ರಿಸರ್ವೇಷನ್ ಅಥವಾ ಆರ್ಗನ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಮುಂಚಿನ ಕಾಲದಲ್ಲಿ ಎಷ್ಟು ಈ ಥರ ಧ್ವನಿಪಟ್ಟಿ ಬಂದಾಗ ಧ್ವನಿಪಟ್ಟಿನ ಆಪ್ರೇಷನ್ ಮಾಡಿ ತೆಗಿಯೋರು. ಆವಾಗ ಏನಾಗುತ್ತೆ ಅಂದರೆ, ಕ್ಯಾನ್ಸರ್ ಗುಣ ಆದ್ರೂ ಕೂಡ ಆ ಮನುಷ್ಯನಿಗೆ ಜೀವನ ಪೂರ್ತಿ ಮಾತಾಡೋಕ್ಕಾಗೋದಿಲ್ಲ. ಇಲ್ಲಿ ಒಂದು ಹೋಲ್ ಇರುತ್ತೆ ಮತ್ತು ಲೈಫ್ ಪೂರ್ತಿ ಮಾತಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಆರ್ಗನ್ ಕನ್ಸರ್ವೇಷನ್ ಅಂತ ಮಾಡಿದಾಗ ಆ ಧ್ವನಿಪಟ್ಟಿನ ಉಳಿಸ್ಕೊಂಡು ಕಾಯಿಲೆನೂ ಕೂಡ ವಾಸಿ ಮಾಡ್ತೀವಿ. ಅದನ್ನು ನಾವು ರೇಡಿಯೇಷನ್ ಮೂಲಕ ಮಾಡ್ಬೋದು.
ಅದು ಅರ್ಲಿ ಸ್ಟೇಜಲ್ಲಿ. ಒಂಚೂರು ಅಡ್ವಾನ್ಸ್ಡ್ ಸ್ಟೇಜ್ ಆದಾಗ, ಸ್ಟೇಜ್ 1 ಅಥವಾ ಸ್ಟೇಜ್ 2 ಇದ್ದಾಗ ರೇಡಿಯೇಷನ್ ಮೂಲಕ ವಾಸಿ ಮಾಡ್ಬೋದು. ಅದೇ ಸ್ಟೇಜ್ 3 ಅಥವಾ ಕೆಲವೊಮ್ಮೆ ಅರ್ಲಿ ಸ್ಟೇಜ್ 4 ಅಂತ ಹೇಳ್ತೀವಿ. ಆವಾಗ ನಾವು ರೇಡಿಯೇಷನ್ ಜೊತೆಗೆ ಕೀಮೋಥೆರಪಿನೂ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಎರಡನ್ನೂ ಕೊಟ್ಟಾಗ ನಿಮಗೆ ವಾಸಿಯಾಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇನ್ನು ಕೆಲವು ಜನಕ್ಕೆ ಬೇರೆ ದಾರಿ ಇರೋದಿಲ್ಲ, ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಸೊ ಕೆಲವು ಜನಕ್ಕೆ ಜಾಸ್ತಿ ಹರಡಿದಾಗ ಅಥವಾ ಕೆಲವು ಸಲ ಕಾಯಿಲೆಯಿಂದ ಧ್ವನಿ ಪಟ್ಟಿ ಕೆಲಸ ಮಾಡ್ತಿರಲ್ಲ, ಅದು ನೀವು ರೇಡಿಯೇಷನ್ ಕೊಟ್ಟರೂ ಪೂರ್ತಿ ಕೆಲಸ ಮಾಡೋ ಸಾಧ್ಯತೆ ಇರಲ್ಲ. ಆ ಥರ ಇದ್ದಾಗ ನಾವು ಅದನ್ನು ರೇಡಿಯೇಷನ್ ಮೂಲಕ ಪೂರ್ತಿ ಗುಣ ಮಾಡೋಕ್ಕಾಗೋದಿಲ್ಲ. ಸೊ ಸರ್ಜರಿ ಮಾಡಿಬಿಟ್ಟು ಆಮೇಲೆ ರೇಡಿಯೇಷನ್ ಕೊಡ್ತೀವಿ. ಸೊ ಈ ಥರ ಯಾವ ಸ್ಟೇಜಲ್ಲಿ ನಾವು ಕಾಯಿಲೆನ ಕಂಡುಹಿಡಿತೀವೋ ಅದ್ರ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವ್ರಿಗೆ ಬರೀ ರೇಡಿಯೇಷನ್ನು, ಕೆಲವ್ರಿಗೆ ರೇಡಿಯೇಷನ್ ಮತ್ತು ಕೀಮೋಥೆರಪಿ, ಇನ್ನು ಕೆಲವು ಜನಕ್ಕೆ ಸರ್ಜರಿ, ರೇಡಿಯೇಷನ್, ಕೀಮೋಥೆರಪಿ 3 ಬೇಕಾಗತ್ತೆ. ಸೊ ಡಾಕ್ಟರ್ ನಿಮಗೆ ಪರೀಕ್ಷೆ ಮಾಡಿಬಿಟ್ಟು ಕಾಯಿಲೆನ ಸ್ಟೇಜ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಅಂತ ಅಡ್ವೈಸ್ ಕೊಡ್ತಾರೆ. ಸೊ ರೇಡಿಯೇಷನ್ ಅಂದರೆ ಏನು ಥ್ರೋಟ್ ಕ್ಯಾನ್ಸರಲ್ಲಿ ಅಂದರೆ, ರೇಡಿಯೇಷನ್ನು ಎಕ್ಸ್ರೇ ಟ್ರೀಟ್ಮೆಂಟು. ಹೇಗೆ ನೀವು ಎದೆ ಎಕ್ಸ್ರೇ ಮಾಡಿಸ್ತೀರೋ ಅದೇ ಥರ ಎಕ್ಸ್ರೇ ಟ್ರೀಟ್ಮೆಂಟ್. ಎಕ್ಸ್ರೇ ನಿಮಗೆ ಕಾಣೋದಿಲ್ಲ, ಅದು ಫೀಲು ಆಗಲ್ಲ. ಸೊ ನಿಮಗೆ ನೋವು, ಉರಿ, ಕರೆಂಟು, ಶಾಕ್, ಬರ್ನಿಂಗ್ ಆ ಥರ ಏನೂ ಇರೋದಿಲ್ಲ. ಆದರೆ ಗಂಟ್ಲಿಗೆ ಕೊಡ್ತಿರೋದ್ರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ ರೇಡಿಯೇಷನ್ ಕೊಟ್ಟಾಗ. ಒಂದು, ಚರ್ಮ ಕಪ್ಪಗಾಗತ್ತೆ, ಕತ್ತು ಸುತ್ತ ಇಲ್ಲಿ ಚರ್ಮ ಕಪ್ಪಗಾಗತ್ತೆ. ಎರಡನೇದು ಮುಖ್ಯವಾಗಿ ಗಂಟ್ಲೊಳಗಡೆ ಹುಣ್ಣಾಗತ್ತೆ. ಆ ಹುಣ್ಣಾದಾಗ ನಿಮಗೆ ನಾರ್ಮಲ್ ಫುಡ್ಡು ತಿನ್ನೋಕ್ಕಾಗೋದಿಲ್ಲ. ಗಟ್ಟಿ ಪದಾರ್ಥ, ತುಂಬ ಬಿಸಿ ಇರೋದು, ತುಂಬ ಖಾರ ಇರೋದು ತಿನ್ನೋಕ್ಕಾಗಲ್ಲ. ಸೊ ಆದಷ್ಟು ನೀವು ಸಾಫ್ಟ್ ಫುಡ್ಡು, ಲಿಕ್ವಿಡ್ಡು ಈ ಥರ ಜಾಸ್ತಿ ತೊಗೋಬೇಕಾಗತ್ತೆ. ಜೈಸೆ ಗಂಜಿ, ಹಾಲು, ಎಳ್ನೀರು, ಮಜ್ಜಿಗೆ, ಜ್ಯೂಸ್ ಈ ಥರ ಹೆಚ್ಚಿಗೆ ತೊಗೋಬೇಕಾಗತ್ತೆ. ಬಟ್ ಏನಂದರೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಟೆಂಪ್ರರಿ. ಆ ಕಪ್ಪಗಿರೋದು ಕತ್ತಲ್ಲಿ ನಾರ್ಮಲ್ ಆಗುತ್ತೆ, ಆ ಹುಣ್ಣು ಹೋಗ್ಬಿಡುತ್ತೆ. ಸೊ ಆಮೇಲೆಲ್ಲ ನಾರ್ಮಲಾಗಿ ತಿನ್ಬೋದು. ಮೂರನೇ ಸೈಡ್ ಎಫೆಕ್ಟ್ ಏನು ಅಂದರೆ ಸ್ವಲ್ಪ ವಾಯ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ರೇಡಿಯೇಷನ್ ಕೊಟ್ಟಾಗ ಗಂಟ್ಲಲ್ಲಿ ಸ್ವಲ್ಪ ಊತ ಆಗೋದ್ರಿಂದ ವಾಯ್ಸು, ಧ್ವನಿ ಕಮ್ಮಿ ಆಗುತ್ತೆ. ಅದು ಹೆದರ್ಕೋಬಾರ್ದು. ಸುಮಾರು ಪೇಷಂಟ್ಸು ನನಗೆ ಚೆನ್ನಾಗಿ ಮಾತಾಡ್ತಾ ಇದ್ದೆ, ರೇಡಿಯೇಷನ್ ಕೊಟ್ಟ ಮೇಲೆ ಮಾತಾಡೋಕ್ಕಾಗ್ತಿಲ್ಲ ಅಂತಾರೆ. ನಾವು ಆವಾಗ ಹೇಳ್ತೀವಿ ಇದು ಕೂಡ ಟೆಂಪ್ರರಿ. ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈ ಸಮಸ್ಯೆ ಕಾಣಿಸ್ಕೋಬೋದು. ಟ್ರೀಟ್ಮೆಂಟ್ ನಿಲ್ಲಿಸಿದ ಮೇಲೆ ನಿಮ್ಮ ಧ್ವನಿ ವಾಪಸ್ ನಾರ್ಮಲಿಗೆ ಬಂದ್ಬಿಡುತ್ತೆ, ಹೆದರ್ಕೋಬಾರ್ದು. ಸೊ ಈ ಥರ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ತೊಗೊಂಡ್ರೆ ವಾಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ರೇಡಿಯೇಷನ್ ಯೂಶ್ವಲಿ ನಾವು 1 ರಿಂದ 1.5 ತಿಂಗಳು ಕೊಡ್ತೀವಿ. ಅರೌಂಡ್ 6 ರಿಂದ 8 ವಾರ ರೇಡಿಯೇಷನ್ ಕೊಡ್ತೀವಿ. ಆ ರೇಡಿಯೇಷನ್ ಬಂದ್ಬಿಟ್ಟು ವಾರದಲ್ಲಿ 5 ದಿನ ಡೈಲಿ ಬಂದು ತೊಗೋಬೇಕಾಗತ್ತೆ. ಡೈಲಿ ಒಂದು 10 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಅಡ್ಮಿಟ್ ಏನು ಆಗೋದು ಬೇಕಿಲ್ಲ. ನೀವು ಎಲ್ಲಿ ಮನೆ ಇರ್ತೀರೋ ಅಲ್ಲಿಂದ ಬಂದು ತೊಗೊಂಡು ಹೋಗ್ಬೋದು. ವಾರದಲ್ಲಿ ಒಂದು ಸಲ ಕೀಮೋಥೆರಪಿ ಇರುತ್ತೆ. ಸೊ ಈ ಥರ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಒಟ್ಟಿಗೆ ತೊಗೊಂಡಾಗ ವಾಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಕೆಲವು ಜನಕ್ಕೆ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ತೊಗೋಬೇಕಾದ್ರೆ ತುಂಬ ಗಂಟ್ಲು ನೋವು ಇರುತ್ತೆ, ಮತ್ತು ಅವ್ರಿಗೆ ನುಂಗಕ್ಕಾಗೋದಿಲ್ಲ, ನೀರು ಕೂಡ ನುಂಗೋಕ್ಕೆ ಕಷ್ಟಪಡ್ತಾರೆ. ಅಂಥವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಆಲ್ಟರ್ನೇಟ್ ಫೀಡಿಂಗ್ ರೂಟ್ ಅಂತ ನಾವು ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಬಾಯಲ್ಲಿ ಆಗದೇ ಇದ್ದಾಗ ನಾವು ಕೆಲವು ಸಲ ಟ್ಯೂಬ್ಸನ್ನು ಹಾಕಬೇಕಾಗತ್ತೆ. ಒಂದು ಮೂಗಿಂದ ಹಾಕ್ಬೋದು. ಮೂಗಿಂದ ಹಾಕಿದಾಗ ಟ್ಯೂಬ್ ಡೈರೆಕ್ಟಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಅದ್ರ ಮೂಲಕ ನೀವು ಲಿಕ್ವಿಡ್ ಫುಡ್ಡನ್ನು ಕೊಡ್ಬೋದು. ಟ್ರೀಟ್ಮೆಂಟೆಲ್ಲ ಮುಗಿದ ಮೇಲೆ ಆ ಹುಣ್ಣೆಲ್ಲ ಆರೋಗ್ಬಿಡುತ್ತೆ. ಆಮೇಲೆ ನಾವು ಪೈಪನ್ನು ತೆಗೆದ್ಬಿಟ್ಟು ನೀವು ನಾರ್ಮಲಾಗಿ ಬಾಯಲ್ಲಿ ತೊಗೋಬೋದು. ಇನ್ನು ಕೆಲವು ಜನಕ್ಕೆ ಇವಾಗ ರೀಸೆಂಟಾಗಿ ಪೆಗ್ ಟ್ಯೂಬ್ ಅಂತ ಬಂದಿದೆ. ಪೆಗ್ ಟ್ಯೂಬನ್ನ ನಾವು ಡೈರೆಕ್ಟಾಗಿ ಹೊಟ್ಟೆಯಲ್ಲಿ ಹಾಕ್ಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ನೀವು ಗಂಟ್ಲು ಮೂಲಕ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೈಪಾಸ್ ಆಗಿ ಡೈರೆಕ್ಟಾಗಿ ಹೊಟ್ಟೆಯಲ್ಲೇ ನೀವು ಫುಡ್ಡನ್ನು ಕೊಡ್ಬೋದು. ಅದರಿಂದ ಏನಾಗುತ್ತೆ, ಆ ನುಂಗಬೇಕಾದ್ರೆ ಆಗೋ ನೋವು ಇರೋದಿಲ್ಲ, ಶಕ್ತಿನೂ ಚೆನ್ನಾಗಿರುತ್ತೆ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಬಾಯಲ್ಲಿ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನಾವು ಹೊಟ್ಟೆಯಲ್ಲಿರೋ ಪೈಪನ್ನು ತೆಗೆದುಬಿಡ್ತೀವಿ. ಸೊ ಈ ಥರ ನಾವು ರೇಡಿಯೇಷನ್ ಮತ್ತು ಕೀಮೋಥೆರಪಿ ಟೈಮಲ್ಲಿ ನ್ಯೂಟ್ರಿಷನ್ನ ತುಂಬ ಮುಖ್ಯವಾಗಿ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು.
ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶಕ್ತಿ ಇರುತ್ತೆ ಮತ್ತು ಟ್ರೀಟ್ಮೆಂಟು ಕೂಡ ಚೆನ್ನಾಗಾಗತ್ತೆ. ಇನ್ನೊಂದು ಕೆಲವು ಜನಕ್ಕೆ ನಾವು ಥ್ರೋಟ್ ಕೊಡಬೇಕಾದ್ರೆ ಕೆಲವು ಸಲ ಬಾಯಲ್ಲೂ ಕೊಡಬೇಕಾಗತ್ತೆ. ಆವಾಗ ಹಲ್ಲು ಜುಮ್ ಅನ್ನೋದು ಕೆಲವು ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಸೊ ರೇಡಿಯೇಷನ್ ಶುರು ಆಗೋಕ್ಕೆ ಮುಂಚೆ ನಾವು ಡೆಂಟಿಸ್ಟ್ ಹತ್ರ ತೋರಿಸ್ಬಿಟ್ಟು ಹಲ್ಲೇನೋ ಉಳ್ಕಲ್ಲಿದ್ದರೆ ಅದನ್ನು ತೆಗೆಸ್ಬಿಡ್ತೀವಿ. ಇನ್ನು ಕೆಲವು ಸಲ ಬಾಯಲ್ಲಿ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಕೊಟ್ಬಿಟ್ಟು ಅದಾದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಮೂಲಕ ರೇಡಿಯೇಷನ್ ಕೀಮೋಥೆರಪಿ ಸೇಫಾಗಿ ತೊಗೋಬೋದು. ನಾನು ಹೇಳಿದೆ ರೇಡಿಯೇಷನ್ ಕೊಡಬೇಕಾದ್ರೆ ನಾರ್ಮಲ್ ಫುಡ್ ತಿನ್ನೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ನಾವು ಡಯಟಿಷಿಯನ್ನು ಮತ್ತು ನಿಮಗೆ ಹೈ ಪ್ರೋಟೀನು ಲಿಕ್ವಿಡ್ ಯಾವ ಥರ ತೊಗೋಬೇಕು ಅದಕ್ಕೆಲ್ಲ ನಾವು ನಿಮಗೆ ಗೈಡ್ ಮಾಡ್ತೀವಿ. ಸೊ ದ್ಯಾಟ್ ನಿಮಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಶಕ್ತಿ ಇರುತ್ತೆ. ನ್ಯೂಟ್ರಿಷನ್ ಮೇಂಟೈನ್ ಮಾಡಿ ಶಕ್ತಿ ಇತ್ತು ಅಂದರೆ ನೀವು ತುಂಬ ಸಲೀಸಾಗಿ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈ ಥರ ರೇಡಿಯೇಷನ್ ಮತ್ತು ಕೀಮೋತ್ಸೋ ಥೆರಪಿಯಿಂದ ವಾಸಿ ಮಾಡ್ಬೋದು. ಫಸ್ಟ್ ಏನು ಅಂದರೆ ಥ್ರೋಟ್ ಕ್ಯಾನ್ಸರ್ನ ಅವಾಯ್ಡ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಬೇಕು. ತಂಬಾಕು ತೊಗೊಳೋರು ನಿಲ್ಲಿಸ್ಬೇಕು, ಸ್ಮೋಕಿಂಗ್ ಮಾಡೋರು ನಿಲ್ಲಿಸ್ಬೇಕು. ಸೊ ಈ ಮೂಲಕ ಪ್ರಿವೆನ್ಷನ್ ಈಸ್ ಬೆಟರ್. ಸೊ ಬಟ್ ಅಂದರೂ ಯಾರಿಗಾದರೂ ಕ್ಯಾನ್ಸರ್ ಕಾಣಿಸ್ಕೊಳ್ತು ಅಂದರೆ ಆವಾಗ ನೀವು ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಮೂಲಕ ವಾಸಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.